ಗೊತ್ತೇ ಇಲ್ಲ, ದುಡ್ಡು ಬಂದಿರೋದು ಗೊತ್ತಿಲ್ಲ, ಏನು ನಮ್ಗೇನು ಮೆಸೇಜ್ ಗೊತ್ತಿಲ್ಲ. ತುಮಕೂರಿನಲ್ಲೂ ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಪಂಚ ಗ್ಯಾರಂಟಿ ಅಂತೇಳಿ 5 ಸಂಗಮ ಹಾಕಿ ಈ ಕರ್ನಾಟಕವನ್ನು ಹಾಳುಗೆಡುವಂತ ಸಿದ್ದರಾಮಯ್ಯ. ಹಗರಣದ ವಿರುದ್ಧ ಬಿಜೆಪಿ ನಾಯಕರ ಪ್ರತಿಭಟನೆ. ಸಿದ್ದರಾಮಯ್ಯನವರೇ, ನಿಮ್ಮಂತ ಒಂದು ಭ್ರಷ್ಟ ಸರ್ಕಾರವನ್ನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾವು ನೋಡಲಿಲ್ಲ. ತುಮಕೂರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವುದು ಬಟ ಬಯಲಾಗಿದೆ. ಶಿರಾ ಹಾಗೂ ಪಾವಗಡ ತಾಲೂಕಿನ 12 ಜನ ಫಲಾನುಭವಿಗಳ ಹೆಸರಿನಲ್ಲಿ 24 ಲಕ್ಷ ಸಬ್ಸಿಡಿ ಹಣ ಹಾಗೂ ಬ್ಯಾಂಕ್ ಸಾಲದ ಹಣವನ್ನ ನಿಗಮದ ಅಧಿಕಾರಿಗಳು ಲಪಟಾಯಿಸಿದ್ದಾರೆ. ಅಂದಿನ ತಾಲೂಕು ಅಭಿವೃದ್ಧಿ ಅಧಿಕಾರಿ ನಾಗೇಂದ್ರ ಹಾಗೂ ಜಿಲ್ಲಾ ವ್ಯವಸ್ಥಾಪಕ ಶ್ರೀಧರ್ ಇಬ್ಬರು ಸೇರಿ ಫಲಾನುಭವಿಗಳಿಗೆ ಉಂಡೆನಾಮ ಹಾಕಿದ್ದಾರೆ. ಫಲಾನುಭವಿಗಳೇ ಸಾಕ್ಷಿ ಸಮೇತ ಭ್ರಷ್ಟ ಅಧಿಕಾರಿಗಳ ಮುಖವಾಡವನ್ನ ಕಳಚಿರೋದು ಬೆಳಕಿಗೆ ಬಂದಿದ್ದು, ಹಗರಣದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹೌದು, ತುಮಕೂರು ಜಿಲ್ಲಾ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದ ವಿರುದ್ಧ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಬಿಜೆಪಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಕೈಗೊಂಡಿದ್ದು, ಪ್ರತಿಭಟನೆಯಲ್ಲಿ ಶಾಸಕ ಜ್ಯೋತಿ ಗಣೇಶ್, ಹೆಬ್ಬಾಕ ರವಿ, ಎಂಎಲ್ಸಿ ಚಿದಾನಂದಗೌಡ ಸೇರಿ 100 ಮಂದಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿ ನಗರದ ಕ್ಯಾಸಂದ್ರ ಬಳಿ ಇರುವ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಚೇರಿಗೆ ಮುತ್ತಿಗೆಯನ್ನ ಹಾಕಲು ಯತ್ನಿಸಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಗರಣದಲ್ಲಿ ಪಾಲೆಷ್ಟು ಎಂಬ ಪ್ಲೇ ಕಾರ್ಡ್ಗಳು ಪ್ರದರ್ಶನ ಮಾಡಿದ್ದು, ಅಕ್ರಮದಲ್ಲಿ ಭಾಗಿಯಾಗಿರೋ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಇನ್ನು ಬಿಜೆಪಿ ನಾಯಕರು ಜಿಲ್ಲಾ ವಾಲ್ಮೀಕಿ ನಿಗಮದ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದಿದ್ರು. ಹಾಗಾಗಿ ವಾಲ್ಮೀಕಿ ಕಚೇರಿ ಮುಂದೆಯೇ ಕುಳಿತು ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ಕೂಡಲೇ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ದೂರು ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಈ ವೇಳೆ ಮಾತನಾಡಿದ ಶಾಸಕ ಸುರೇಶ್ ಗೌಡ, ವಾಲ್ಮೀಕಿ ನಿಗಮದ ಅಧಿಕಾರಿಗಳು ಬಡವರಿಗೆ ಕೊಟ್ಟ ಬೋರ್ವೆಲ್ಗಳಿಗೆ ಕೊಟ್ಟಂತ ಹಣವನ್ನ ಲೂಟಿ ಹೊಡೆದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ವಾಲ್ಮೀಕಿ ಹಗರಣ ಆಯಿತು. ಸಿಎಂ ಸಿದ್ದರಾಮಯ್ಯ ಅವರ ಹೆಂಡತಿ ಮೂಡಾದಲ್ಲಿ ಸೈಟ್ಗಳನ್ನ ಲೂಟಿ ಹೊಡೆದು ಬಳಿಕ ವಾಪಸ್ ಕೊಟ್ರು. ಸಿದ್ದರಾಮಯ್ಯ ಅವರು ಮೊದಲ ಬಾರಿ ಸಿಎಂ ಆಗಿದ್ದಾಗ ವಾಚ್ ಕದ್ದು ಬಳಿಕ ವಾಪಸ್ ಕೊಟ್ರು. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬರೀ ಹಗರಣಗಳೇ ತುಂಬಿವೆ. ವಾಲ್ಮೀಕಿ ಹಗರಣದಲ್ಲಿ ಹಗರಣ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಶಾಸಕ ಕಾಂಗ್ರೆಸ್ ಶಾಸಕ BR ಪಾಟೀಲ್ ಹೇಳ್ತಾ ಇದ್ದಾರೆ, ಇವಾಗ ಲಂಚಕೋರ ಲೂಟಿಕೋರ ಇವನ ಫಸ್ಟ್ ಕಿತ್ತಾಕ್ರಿ ಅಂತ ಹೇಳ್ತಿದ್ದಾರೆ. ಇವತ್ತು ರಾಜು ಕಾಗೆ ಹೇಳ್ತಾ ಇದ್ದಾರೆ, 1 ರೂಪಾಯಿ ಅನುದಾನ ಬಂದಿಲ್ಲ, ಮಂತ್ರಿಗಳು ಮರ್ಯಾದೆ ಕೊಡ್ತಿಲ್ಲ, 5 ಪೈಸಾ ಮರ್ಯಾದೆ ಇಲ್ಲ ಈ ಸರ್ಕಾರದಲ್ಲಿ ಅಂತ ಹೇಳಿ ಇವತ್ತು ಬೇರೆ ಬೇರೆ ಶಾಸಕರುಗಳು ಇವತ್ತು ಹೇಳ್ತಾ ಇದ್ದಾರೆ, ಈ ಸರ್ಕಾರದಲ್ಲಿ 5 ಪೈಸಾ ಮರ್ಯಾದೆ ಇಲ್ಲ ಅಂತ ಹೇಳಿ ಬಂಡಾಯ ಭುಗಿಲೆದ್ದಿದೆ. ಕಾಂಗ್ರೆಸ್ ನಲ್ಲಿ ದಿನ ಒಂದೊಂದು ಹೇಳಿಕೆಗಳನ್ನ ಕೊಡ್ತೀರಾ. ಇಲ್ಲಿರಂತ KN ರಾಜಣ್ಣವ್ರು ಹೇಳ್ತಾರೆ, ಸಂಕ್ರಾಂತಿಗೆ ಕ್ರಾಂತಿ ಆಗುತ್ತೆ ಅಂತ. ಶಾಂತಿ ಆಗುತ್ತೋ ಕ್ರಾಂತಿ ಆಗುತ್ತೋ ಗೊತ್ತಿಲ್ಲ. ನಾವಿವತ್ತು ಈ ಸರ್ಕಾರ ತೊಡಗಬೇಕು, ಭ್ರಷ್ಟಾಚಾರ ಮುಕ್ತ ಆಗ್ಬೇಕು ಕರ್ನಾಟಕದಲ್ಲಿ. ಕರ್ನಾಟಕ ಒಂದು ಅಭಿವೃದ್ಧಿಯ ರಾಷ್ಟ್ರ ಆಗಿತ್ತು, ದೇಶ ಆಗಿತ್ತು. ಇವತ್ತು ಕರ್ನಾಟಕ ಯಾವ ಪರಿಸ್ಥಿತಿಗೆ ಬಂದಿದೆಯಪ್ಪ ಅಂತ ಹೇಳಿದ್ರೆ, 4ನೇ ಸ್ಥಾನದಲ್ಲಿದ್ದಂತ ಕರ್ನಾಟಕ ಇವತ್ತು 25ನೇ ಸ್ಥಾನಕ್ಕೆ ದೇಶದಲ್ಲಿ ಬಂದಿದೆ. ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದ 5 ಪೈಸಾ ಹಣ ಇಲ್ಲ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಬಡವರು ಮನೆಯಲ್ಲೂ ಲೂಟಿ ಹೊಡಿತಾವ್ರೆ, ಬಡವರು ಕೊಡುವಂತ ಮನೆಯಲ್ಲೂ ಲೂಟಿ ಮಾಡ್ತೇವೆ ಲೂಟಿ ಕೊಡ ಸರ್ಕಾರ. ಇವತ್ತು ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೇನೆ, ಬಡವರು ಹಣ ನುಗ್ಗಿದ್ದಾರೆ, ನೀವು ಸೈಡಿಗೆ ನಿಂತ್ಕೊಂಡ್ರಿ, ಈ ಆಫೀಸಿಗೆ ನುಗ್ಗಿ ಯಾರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಎಳ್ಕೊಂಡೋಗಿ ಸ್ಟೇಷನ್ ಬಿಟ್ಟು ಹೋಗ್ತೀವಿ ನಾವು. ಇವ್ರ ಮೇಲೆ FIR ಹಾಕಿ ಇವ್ರನ್ನ ಬಂಧಿಸಿ ನನ್ನ ಮಕ್ಕಳನ್ನ ಅಂತ ಹೇಳಿ ಈ ಸರ್ಕಾರ ಇವರಿಗೆಲ್ಲ ರಕ್ಷಣೆ. ಇವ್ರ ಹತ್ರ ಎಲ್ಲ ರೋಡ್ ಕಾಲ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಇವ್ರ ಹತ್ರ ಎಲ್ಲ ತಿಂಗಳ ಮಾಮೂಲಿ, ವರ್ಷದ ಮಾಮೂಲಿ. 50 ಕೋಟಿ ಅನುದಾನ ಬಂದ್ರೆ 10 ಕೋಟಿ ಇವರಿಗೆ ಭ್ರಷ್ಟಾಚಾರ ಕೊಡ್ಬೇಕು. ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡಿದ್ರ 40%, ಇವತ್ತು 80% ಅಲ್ಲ 100% ಬಡವರ ಹಣನೇ ಗುಡುಮ್ ಅಂತಾರೆ. 3 ನಾಮ ಅಲ್ಲ, 3 ನಾಮ ಇದೆ, 5 ನಾಮ. ಪಂಚ ಗ್ಯಾರಂಟಿ ಅಂತ ಹೇಳಿ 5 ಸಂಗನಾಮ ಹಾಕಿ ಈ ಕರ್ನಾಟಕವನ್ನು ಹಾಳುಗೆಡುವಂತ ಸಿದ್ದರಾಮಯ್ಯ ತೊಡಗಬೇಕು ಅನ್ನೋದೇ ನಮ್ಮೆಲ್ಲರ ಅಪೇಕ್ಷೆ.
ಅದರಿಂದ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನಾವು ಪೊಲೀಸರಿಗೂ ವಿನಂತಿ ಮಾಡ್ತಿದ್ದೇವೆ, ದಯವಿಟ್ಟು ನಮ್ಮನ್ನ ತಡಿಬೇಡಿ, ನ್ಯಾಯಯುತವಾಗಿ ಹೋರಾಟ ಮಾಡ್ತಿದ್ದೀವಿ. ಕಳ್ಳರಿಗೆ ಈ ಸರ್ಕಾರದಲ್ಲಿ ರಕ್ಷಣೆ ಇದೆ. ಕಳ್ಳರನ್ನ ನಾವೇ ತಗೊಂಡು ಪೊಲೀಸ್ ಸ್ಟೇಷನ್ ಕೊಟ್ಟು ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರ ಮೇಲೆ ನಾವೇ ಸ್ಟೇಷನ್ಗೆ ಎಳ್ಕೊಂಡೋಗಿ FIR ಹಾಕ್ಸಿ ಆಮೇಲೆ ನಾವು ವಾಪಸ್ ಹೋಗ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಬಂದಿದ್ದಾರೆ. ಎಲ್ಲರೂ ಧೈರ್ಯವಾಗಿ ಇಂಥ ಭ್ರಷ್ಟಾಚಾರ ಆಗ್ಬಾರ್ದು. ರಾಜ್ಯದಲ್ಲ ಯಾವುದೇ ಒಂದು ಚಿಕ್ಕ ಆಫೀಸಲ್ಲೂ ಕೂಡ ಭ್ರಷ್ಟಾಚಾರ ಆಗ್ಬಾರ್ದು. ಜನ ಎದ್ದೋಡ್ಬೇಕು, ಜನ ರೊಚ್ಚಿಗೆ ಹೇಳ್ಬೇಕು, ಜನ ಭಾವನೆಗಳನ್ನು ಇಟ್ಕೋಬೇಕು. ಮೋಸ ಆದಾಗ ಪ್ರತಿಭಟನೆ ಮಾಡಬೇಕು, ಮೋಸ ಆದಾಗ ಹಿಡಿದು ಅವನ್ನ ಜೈಲಿಗೆ ಹಾಕಿಸ್ಬೇಕು. ಅದು ಹೋರಾಟ ಅಂತ ಹೇಳಿದ್ರೆ ಇವತ್ತು ನಾವು ನಮ್ಮ ಕಾರ್ಯಕರ್ತರಿಗೆ ಹೇಳ್ತಿದ್ದೇವೆ. ಇವತ್ತು ಎಲ್ಲರೂ ಬಂದಿದ್ದೀರಾ, ನಿಮ್ಗೆ ಅನ್ಯಾಯ ಆಗಿದೆ, ಈ ಅನ್ಯಾಯ ಸರಿಪಡ್ತೀವಿ ಅಂತ ಈಗೇನೋ ಕಾಜಿ ನ್ಯಾಯ ಮಾಡ್ತಾವ್ರೆ. ಇದಕ್ಕೆಲ್ಲ ನಾವು ಬಗ್ಗರ ಅಧಿಕಾರಿಗಳು ವಾಲ್ಮೀಕಿ ನಿಗಮದಲ್ಲಿ ಆಗಿರೋ ಹಗರಣನೇ ಇನ್ನೂ ಕೂಡ ಒಬ್ಬ ಅಧಿಕಾರಿ ಶಿಕ್ಷೆ ಆಗಿಲ್ಲ. 2 ವರ್ಷ ಆಯ್ತಾ ಬಂತು, 1.5 ವರ್ಷ. ಬಿಜೆಪಿ ನಾಯಕರು ವಾಲ್ಮೀಕಿ ನಿಗಮದ ಕಚೇರಿಗೆ ಮುತ್ತಿಗೆ ಯತ್ನಿಸಿ ಪ್ರತಿಭಟನೆ ಕೈಗೊಂಡ ಬೆನ್ನಲ್ಲೇ ಮೇಲಧಿಕಾರಿಗಳು ಪ್ರತಿಭಟನಾಕಾರರನ್ನ ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ರು. ಅಲ್ಲದೆ ನಿಗಮದಲ್ಲಿ ಮೇಲ್ನೋಟಕ್ಕೆ ಭ್ರಷ್ಟಾಚಾರ ಆಗಿರೋದು ಸಾಬೀತಾಗಿದೆ. ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದ್ರು. ಕೇವಲ ಕ್ರಮ ಕೈಗೊಂಡ್ರೆ ಸಾಲೋದಿಲ್ಲ, ಅಧಿಕಾರಿಗಳನ್ನ ವಜಾ ಮಾಡಬೇಕು ಹಾಗೂ ತಪ್ಪಿತಸ್ಥರನ್ನ ಬಂಧಿಸುವವರೆಗೆ ಪ್ರತಿಭಟನೆಯನ್ನ ಕೈಬಿಡಲ್ಲ ಅಂತ ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ರು. ಇತ್ತ ಬಿಜೆಪಿ ನಾಯಕರು ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದ ಬೆನ್ನಲ್ಲೇ ಕಚೇರಿಗೆ ಬಿಗಿ ಭದ್ರತೆಯನ್ನ ಕೂಡ ಒದಗಿಸಲಾಗಿತ್ತು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಪಂಚ ಗ್ಯಾರಂಟಿ ಅಂತೇಳಿ 5 ಸಂಗಮ ಹಾಕಿ ಈ ಕರ್ನಾಟಕವನ್ನು ಹಾಳು ಗೆಲ್ಲುವಂತ ಸಿದ್ದರಾಮಯ್ಯ